ಇನ್ನು ತುಮಕೂರಲ್ಲಿ ಅಪ್ಪು ಫ್ಯಾನ್ಸ್ಗೆ ಹಬ್ಬದ ವಾತಾವರಣ. ಅಪ್ಪು ಪೋಸ್ಟರ್ ಸಿಂಗರಿಸಿ ಮೆರವಣಿಗೆಯನ್ನ ಮಾಡಿದ್ದಾರೆ ಅಭಿಮಾನಿಗಳು. 30ಕ್ಕೂ ಹೆಚ್ಚು ಆಟೋಗಳಲ್ಲಿ ಅಪ್ಪು ಭಾವಚಿತ್ರ ಹಾಕಿ ಮೆರವಣಿಗೆಯನ್ನ ಮಾಡಿದ್ದಾರೆ. ಇದು ಅಭಿಮಾನಿಗಳ ಸಂಭ್ರಮ. ತಮಗೆ ತೋಚಿದ ರೀತಿಯಲ್ಲಿ ಮತ್ತೆ ವಿಶೇಷವಾಗಿರಬೇಕು ಆ ರೀತಿಯಲ್ಲಿ ಜೇಮ್ಸ್ ಜಾತ್ರೆ ಮಾಡ್ತಿರೋದು. ಇದು ತುಮಕೂರಲ್ಲಿ ಜೇಮ್ಸ್ ಜಾತ್ರೆ ಸಂಭ್ರಮ ನಾವು ತೋರಿಸ್ತಾ ಇರೋದು. ಈ ಆಟೋಗಳಲ್ಲಿ ಅಪ್ಪು ಭಾವಚಿತ್ರವನ್ನ ಹಾಕಿ 30ಕ್ಕೂ ಹೆಚ್ಚು ಆಟೋಗಳಲ್ಲಿ ಮೆರವಣಿಗೆಯನ್ನ ಮಾಡಿದ್ದಾರೆ. ಈಗ ಬೇರೆ ಬೇರೆ ರೀತಿಯಲ್ಲಿ ಅಭಿಮಾನಿಗಳು ಯಾವ ತರ ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ ತೋರಿಸ್ತಾ ಇದ್ದೀವಿ. ಒಂದ್ ಕಡೆ ಆ ಥಿಯೇಟರ್ನ ಒಂಥರ ಅಪ್ಪು ಕೋಟೆ ತರ ನಿರ್ಮಾಣ ಮಾಡ್ಬಿಟ್ಟಿದ್ದಾರೆ. ಅವರ ಬೇರೆ ಬೇರೆ ಚಿತ್ರಗಳ ಕಟೌಟ್ಗಳನ್ನು ನಿಲ್ಲಿಸೋದು, ಆ ಸ್ಟಾರ್ಗಳ ಮಧ್ಯದಲ್ಲಿ ಅವ್ರ ಭಾವಚಿತ್ರ ಅಂಟಿಸೋದು, ಒಂದು ಅಪ್ಪು ಕೋಟೆ ತರ ಇಡೀ ಥಿಯೇಟರ್ಗಳಿಗೆ ನಿರ್ಮಾಣ ಆಗಿದೆ. ಇನ್ನೊಂದು ಕಡೆ ಆಟೋದಲ್ಲಿ ಅವ್ರ ಭಾವಚಿತ್ರ ಹಿಡ್ಕೊಂಡು ತುಮಕೂರಲ್ಲಿ ಸುಮಾರು 30ಕ್ಕೂ ಹೆಚ್ಚು ಆಟೋಗಳಲ್ಲಿ ಮೆರವಣಿಗೆಯನ್ನ ಮಾಡಿದ್ದಾರೆ. ಬೇರೆ ಬೇರೆ ಕಡೆ ಬೇರೆ ಬೇರೆ ತರದ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿದ್ದಾರೆ. ಕೆಲವು ಕಡೆ ರಕ್ತದಾನ ಶಿಬಿರ ಮಾಡಿದ್ರೆ, ಇನ್ನು ಕೆಲವು ಕಡೆ ನಾಳೆ ಸಿನಿಮಾ ನೋಡೋಕೆ ಯಾರು ಬರ್ತಾರೆ, ಜೇಮ್ಸ್ ಸಿನಿಮಾ ಥಿಯೇಟರ್ ನೋಡೋಕೆ ಬರ್ತಾರಲ್ಲ ಅವರಿಗೆಲ್ಲ ಈ ಅನ್ನ ಸಂತರ್ಪಣೆ ಕೂಡ ಇರುತ್ತೆ. ಅದ್ರ ಜೊತೆಯಲ್ಲಿ ಹೀಗೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ಕೊಂಡಿದ್ದಾರೆ. ಇನ್ನು ಬೆಂಗಳೂರಲ್ಲಿ ಒಂದು ಬೃಹತ್ ಮಟ್ಟದ ಮೆರವಣಿಗೆ ಕೂಡ ಮಾಡಬೇಕು ಅಂತ ಹೇಳಿ ಸಿನಿಮಾ ಟೀಮ್ ನಿರ್ಧಾರ ಮಾಡಿತ್ತು. ಆದರೆ 144 ಸೆಕ್ಷನ್ ಇರೋದ್ರಿಂದ ಬೆಂಗಳೂರಲ್ಲಿ ಈಗ ಪೊಲೀಸರು ಅದಕ್ಕೆ ಅವಕಾಶ ಮಾಡಿಕೊಡ್ತಾರಾ ಅನ್ನೋದನ್ನ ನೋಡಬೇಕಾಗುತ್ತೆ. ಯಾಕಂದ್ರೆ ಸರ್ಕಾರದ ನಿರ್ಧಾರದ ವಿರುದ್ಧ ಈಗ ಸಹಜವಾಗಿ ಕೆಲವರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಪ್ರತಿಭಟನೆ ಬೇರೆ ಆಗುತ್ತೆ, ರಾಜಕೀಯ ಮೆರವಣಿಗೆಗಳು ಬೇರೆ ಆಗುತ್ತೆ. ಆದರೆ ಇದು ಒಳ್ಳೆ ಉದ್ದೇಶದಿಂದ ಮಾಡ್ತಿರೋದು. ಹಾಗಾಗಿ ಪೊಲೀಸರು ಇದಕ್ಕೆ ಸಹಕಾರ ಕೊಡಬೇಕು, ಸರ್ಕಾರದ ಸಹಕಾರ ಬೇಕು ಅಂತ ಕೇಳ್ತಾ ಇದ್ದಾರೆ. ಇನ್ನು ಕೆಲವರು ಕಾರ್ಗಳನ್ನ ಆಲ್ಟ್ರೇಷನ್ ಮಾಡಿಸಿದ್ದಾರೆ ಅಪ್ಪು ಅಭಿಮಾನಿಗಳು.